ನಾವು ನೀರೊಳಗೆ ಬಿಟ್ಟು ಅಂತಂದ್ರೆ ಒಂದು ತೇಲ್ಬೇಕು, ಇನ್ನೊಂದು ಏನಾಗಬೇಕು, ಮುಣಗಬೇಕು. ಆದ್ರೆ ಈ ಬ್ಲೇಡನ್ನು ನಾನು ಓರೆಯಾಗಿ ಹಾಕಿದ್ನಿ ಅಂತಂದ್ರೆ ಏನಕತಿ, ಬ್ಲೇಡ ಮುಣುಗ್ತೈತಿ. ಹೌದು, ಅದ ಬ್ಲೇಡನ್ನು ನಾವೇನಾರ ಈ ರೀತಿಯಾಗಿ ಹಾರಿಜಾಂಟಲ್ ಆಗಿ ಇಟ್ಟು ಅಂತಂದ್ರೆ ಬ್ಲೇಡ್ ಏನಾಗೋದಿಲ್ಲ, ಮುಣುಗುದಿಲ್ಲ. ಇಲ್ಲೇ ಸಾಂದ್ರತೆ ಏನೈತಿ, ವಿಭಿನ್ನ ಇಲ್ಲ, ಒಂದ ನಮನಿ ಸಾಂದ್ರತೆ ಐತೆ. ಬ್ಲೇಡ್ ಇರೋದನ್ನ ಬ್ಲೇಡಿನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಏನೈತಿ, ಹೆಚ್ಚೈತೆ. ಅದ ಬ್ಲೇಡ ಹಿಂಗಿಟ್ರ ಏನಾಯ್ತು ಮುಣಿಗ್. ಅದ ಬ್ಲೇಡನ್ನು ನಾವು ಹಾರಿಜಾಂಟಲಿ ಇಟ್ಟು ಅಂತಂದ್ರೆ ಏನಕೈತಿ, ಬ್ಲೇಡ ತೇಲ್ತೈತಿ. ಯಾಕೆ ತೇಲ್ತೈತಿ ಅಂತಂದ್ರೆ ಈ ನೀರಿಗೆ ಏನೈತಿ ಅಂತಂದ್ರೆ ಮೇಲ್ಮೈ ಒತ್ತಡ ಐತಿ ಇದಕ್ಕೆ. ಹೌದು, ಏನೈತಿ, ಮೇಲ್ಮೈ ಒತ್ತಡ. ಈಗ ಈ ವಸ್ತು ಐತಲ್ಲ, ಯಾರು, ಬ್ಲೇಡ ನಾ ಹಿಂಗೆ ಬಿಟ್ಟಾಗ ಬ್ಲೇಡಿನ ಒತ್ತಡ ಏನಾಗತ್ತೈತಿ, ಈಗ ಒಂದ ಪಾಯಿಂಟ್ ಒಳಗೈತಿ. ನೇರವಾಗಿ ಒತ್ತಡ ಉಂಟಾತು ಅಂತಂದ್ರೆ ನೀರಿನ ಅಣುಗಳು ಏನಾದವು ಸೈಡ್ ಸರಿದು ಏನಾಗ್ಬಿಡ್ತೈತಿ, ಒಳಗೆ ಹೋಗ್ಬಿಡ್ತು. ಹೌದು, ಮೇಲ್ಮೈ ಒತ್ತಡ ಕಡಿಮೆ ಆದ. ಈಗ ಯಾಕೆ, ಅದರ ಸರ್ಫೇಸ್ ಅದರ ಮೇಲ್ಮೈ ವಿಸ್ತೀರ್ಣ ಏನಾಯ್ತು, ಕಡಿಮೆ ಆದ. ಬ್ಲೇಡ್ ಹಿಂಗಿಟ್ಟಾಗ ಏನಾಯ್ತು, ಮೇಲ್ಮೈ ವಿಸ್ತೀರ್ಣ ಕಡಿಮೆ ಐತಿ ಇರದ ಅಂತಂದ್ರೆ ಪಟ್ನ ಏನಾಯ್ತು, ಒಳಗೆ. ಅದನ್ನ ನಾವು ಹಿಂಗಿಟ್ಟು ಅಂತಂದ್ರೆ ತೇಲ್ತೈತಿ. ಯಾಕ, ಆ ನೀರು ಐತಲ್ಲ, ನೀರು ಏನು ಮಾಡ್ತೈತಿ, ಒತ್ತಡವನ್ನು ಉಂಟು ಮಾಡೋದು. ಮೇಲ್ಮೈ ಒತ್ತಡ ಮ್ಯಾಲ ಉಗಿಸ್ತದ, ನೀರಿನ ಅಣುಗಳ ಒತ್ತಡ ಹೆಚ್ಚಾದ. ಯಾರ ಒತ್ತಡಕ್ಕಿಂತ, ಬ್ಲೇಡಿನ ಅಣುಗಳ ಒತ್ತಡಕ್ಕಿಂತ ನೀರಿನ ಅಣುಗಳ ಒತ್ತಡ ಹೆಚ್ಚಾಗಿದ್ದಕ್ಕೆ ಬ್ಲೇಡ್ ಏನಾಯ್ತು, ತೇಲಾಕೈತಿ. ಅದ ಹಿಂಗಿಟ್ಟಾಗ ಬ್ಲೇಡಿನ ಅಣುಗಳ ಒತ್ತಡ ಏನಾಯ್ತು, ಹೆಚ್ಚಾದ. ನೀರಿನ ಅಣುಗಳ ಒತ್ತಡ ಏನಾಯ್ತ, ಕಡಿಮೆ ಆಯ್ತು. ಹಂಗಾಗಿದ್ದಕ್ಕೆ ಏನಾಯ್ತು, ಬ್ಲೇಡ ಮುಣಿಗಿತು. ಅರ್ಥ ಆಯ್ತು. ಯಾವುದೋ ವಸ್ತು ನೀರಿನ ಮೇಲೆ ತೇಲಬೇಕು, ಮುಣಗಬೇಕು ಅಂತಂದ್ರೆ ಒಂದು ಸಾಂದ್ರತೆ, ಇನ್ನೊಂದು ಮೇಲ್ಮೈ ಒತ್ತಡ.